ಪ್ರೀತಿಯ ಒಂದು ಸಂಜೆ. ಅರವಿಂದ್ ಮತ್ತು ನಂದಿನಿ ಮದುವೆಯಾಗಿ 5 ವರ್ಷಗಳಾಗಿತ್ತು. ಅವರ ಜೀವನದಲ್ಲಿ ನೋವು, ಸಂತೋಷ, ಜಗಳ, ಪ್ರೀತಿ ಎಲ್ಲವೂ ಇದ್ದವು. ಆದರೆ ಇಬ್ಬರನ್ನೂ ಕಟ್ಟಿಹಿಡಿದಿದ್ದದ್ದೇ ಸಂತೋಷದ ನಿಸ್ವಾರ್ಥ ಬಾಂಧವ್ಯ. ದಿನಭರಿಯ ಕೆಲಸದ ಒತ್ತಡ ನಡುವೆ ಕೆಲವೊಮ್ಮೆ ಇಬ್ಬರೂ ಮಾತನಾಡಿಕೊಳ್ಳುವುದೇ ಕಡಿಮೆಯಾಗಿತ್ತು. ಆದರೆ ಆ ದಿನ ಸಂಜೆಯೇನೋ ವಿಭಿನ್ನವಾಗಿತ್ತು. ಅರವಿಂದ್ ಮನೆಗೆ ಬರುವಾಗ ಮಳೆ ಶುರುವಾಗಿತ್ತು. ನೆನೆಯುತ್ತಿರುವ ರಸ್ತೆ, ಬಿಸಿ ಬಿಸಿ ಕಾಫಿಯ ವಾಸನೆ, ಮನೆ ಬಾಗಿಲಲ್ಲಿ ಮಿಂಚುವ ದೀಪ ಎಲ್ಲವೂ ಕವನದ ಹಾಗೆ ಕಂಡವು. ಬಾಗಿಲು ತೆರೆದಾಗ ನಂದಿನಿ ಕಿಟಕಿಯ ಬಳಿಯಲ್ಲಿ ಮಳೆ ನೋಡುತ್ತಾ ನಿಂತಿದ್ದಳು. ಆಕೆಯ ಕೂದಲಲ್ಲಿ ಮಂಜಿನ ಹನಿಗಳು ಹೊಳೆಯುತ್ತಿದ್ದವು. ಇಷ್ಟು ಬೇಗ ಬಂದಿಯಾ? ನಂದಿನಿ ಮುದ್ದಾಗಿ ಕೇಳಿದಳು. ಇಂದು ನಿನ್ನ ಜೊತೆ ಕೊಂಚ ಸಮಯ ಕಳೆಯಬೇಕು ಅನ್ನಿಸ್ತು ಅಂದ ಅರವಿಂದ್. ನಂದಿನಿ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಓಹೋ, ಇವತ್ಯಾಕೋ ರೊಮ್ಯಾಂಟಿಕ್ ಮೂಡ್? ಅರವಿಂದ್ ನಕ್ಕ. ಹೌದು, ನಿನ್ನನ್ನು ನೋಡಿದಾಗ ಆಗೋದು ಇದೆ. ಇಬ್ಬರೂ ಕಿಟಕಿಯ ಬಳಿ ಕುಳಿತು ಮಳೆಯ ಹನಿ ನೆಲಕ್ಕೆ ಬೀಳುವ ಶಬ್ದ ಕೇಳುತ್ತಿದ್ದರು. ನಂದಿನಿ ನಿಧಾನವಾಗಿ ಅವನಿಗೆ ಕಾಫಿಯ ಕಪ್ ಕೊಟ್ಟಳು. ಅವರ ಕೈಗಳು ಸ್ಪರ್ಶವಾದ ಬಾಲಿಶ ಕ್ಷಣ, ಆದರೆ ಇಬ್ಬರಿಗೂ ಹಳೆಯ ನೆನಪುಗಳನ್ನು ತಂದುಕೊಟ್ಟದ್ದು. ನನಗೆ ಗೊತ್ತಾ? ನಂದಿನಿ ಕಣ್ಣೆರಚಿ ಕೇಳಿದಳು.